ಇನ್ನು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ಮೊಬೈಲ್ 9353654221. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರೈತು ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. Empire Shooting, Shirting, Tailoring. हमदास टेक्सटाइल एंड टेलर्स अपोजिट महाराष्ट्र बैंक खरीद गांधी चौक रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ದಸರಾ ದೀಪಾವಳಿ ಸ್ಪೆಷಲ್ ಆಫರ್. GP Kids Fair beside SLV Hotel Station Road ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IB ರಸ್ತೆ ರಾಯಚೂರು. Congratulations to our brilliant students. Admissions are open for 8th, 9th, 10th classes. AMS Computers Sales and Service 0% EMI Bajaj Finance available. Visit AMS Computers Sales and Service beside SBI Bank Station Road Raichur. ನಮಸ್ಕಾರ. ಇಂಟರ್ನೆಟ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಯಾ ತಲಾಬ್ ನಗರಸಭೆ ಸದಸ್ಯ ರೇಣುಕಮ್ಮ ಸದಸ್ಯತ್ವ ರದ್ದು, ನೋಟಿಸ್ ಹಿಂಪಡೆದ ಚುನಾವಣಾಧಿಕಾರಿ. ಬ್ರಾಹ್ಮಣ ಮಹಾಸಭಾದ ಕಚೇರಿ ಉದ್ಘಾಟನೆ, ಸಂಘಟನಾ ಚಟುವಟಿಕೆ ನಡೆಸಲು ಕಚೇರಿ ಅಗತ್ಯ, ಜಗನ್ನಾಥ್ ಕುಲಕರ್ಣಿ. ಪರಿಹಾರವಾಗದ ಗಡಿನಾಡ ಕನ್ನಡಿಗರ ಸಮಸ್ಯೆ, ನವೆಂಬರ್ 1ರಂದು ಕಪ್ಪು ಪಟ್ಟಿ ಧರಿಸಿ DCMಗೆ ಮನವಿ, ನಿಜಾಮುದ್ದೀನ್. ಪೌಷ್ಟಿಕ ಆಹಾರ ವಿತರಣೆ, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಪೌಷ್ಟಿಕ ಆಹಾರ ಅಗತ್ಯ, ಡಾಕ್ಟರ್ ರಾಮಕೃಷ್ಣ. ಸಾಹಿತಿ ವೀರ ಹನುಮಾನರ ಕೃತಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಾಸರಂಗದಿಂದ ಪ್ರಶಸ್ತಿ. ಕಾರ್ಮಿಕ ಮುಖಂಡ ಮಾರುತಿ ಮಾನ್ಪಡೆ ಇವರಿಗೆ ನುಡಿ ನಮನ, ಹೋರಾಟ ಮೂಲಕ ಜನರ ಧ್ವನಿಯಾದ ಮಾರುತಿ ಮಾನ್ಪಡೆ, ಬಸವರಾಜ್. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನ, ಜಗತ್ತಿನ ಕಲ್ಯಾಣಕ್ಕಾಗಿ ಸಂದೇಶ ನೀಡಿದ ಪೈಗಂಬರ್ ಮಾರ್ಗದರ್ಶಿ, ಬಶೀರುದ್ದೀನ್. ಮತ್ತು ಈದ್ ಮಿಲಾದ್ ಅಂಗವಾಗಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ ಸುವರ್ಣ ಕರ್ನಾಟಕ ಕನ್ನಡ ಸೇನೆ. ವಾರ್ತೆಗಳ ವಿವರ. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ಆರೋಪ ಎದುರಿಸುತ್ತಿರುವ ವಾರ್ಡ್ ನಂಬರ್ 31 ನಗರಸಭೆ ಸದಸ್ಯ ರೇಣಮ್ಮ ಇವರು ಸದಸ್ಯತ್ವವನ್ನು ಪ್ರಾದೇಶಿಕ ಆಯುಕ್ತರು ರದ್ದುಪಡಿಸಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾಧಿಕಾರಿಯಾಗಿರುವ ಸಹಾಯಕ ಆಯುಕ್ತರು ರೇಣಮ್ಮ ಇವರಿಗೆ ಚುನಾವಣೆಯಲ್ಲಿ ಭಾಗವಹಿಸಲು ನೀಡಿದ್ದ ನೋಟಿಸ್ ಹಿಂಪಡೆಯಲಾಗಿದೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ಆರೋಪ ಎದುರಿಸುತ್ತಿರುವ ವಾರ್ಡ್ ನಂಬರ್ 31 ನಗರಸಭೆ ಸದಸ್ಯೆ ರೇಣುಕಮ್ಮ ಇವರ ಸದಸ್ಯತ್ವವನ್ನು ಪ್ರಾದೇಶಿಕ ಆಯುಕ್ತರು ರದ್ದುಪಡಿಸಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಅಧಿಕಾರಿಯಾಗಿರುವ ಸಹಾಯಕ ಆಯುಕ್ತರು ರೇಣುಕಮ್ಮ ಇವರಿಗೆ ಚುನಾವಣೆಯಲ್ಲಿ ಭಾಗವಹಿಸಲು ನೀಡಿದ್ದ ನೋಟಿಸ್ ಹಿಂಪಡೆದಿರುವುದಾಗಿ ತಿಳಿಸಿದ್ದಾರೆ. ನವೆಂಬರ್ 2ರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿದ್ದು ಎಲ್ಲ ಸದಸ್ಯರಿಗೆ ಚುನಾವಣಾಧಿಕಾರಿಗಳು ಕರ್ನಾಟಕ ಪೌರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ನಿಯಮ 1965ರ ನಿಯಮ 1ರ ಅಡಿಯಲ್ಲಿ ರೇಣುಕಮ್ಮ ಇವರಿಗೆ ನೋಟಿಸ್ ನೀಡಲಾಗಿತ್ತು. ಪ್ರಾದೇಶಿಕ ಆಯುಕ್ತರು ರೇಣುಕಮ್ಮ ಭೀಮರಾಯ ಇವರ ಸದಸ್ಯತ್ವ ರದ್ದುಪಡಿಸಿರುವ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಲು ನೀಡಿದ್ದ ನೋಟಿಸ್ ರದ್ದುಪಡಿಸಿ ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡರ್ ಆದೇಶಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ನಗರಸಭೆ ಅಧಿಕಾರ ಹಿಡಿಯಲು ಅಗತ್ಯ ಸದಸ್ಯರ ಬಹುಮತ ಸಿದ್ಧಪಡಿಸಿಕೊಂಡಿದೆ. ಆದರೆ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಸದಸ್ಯ ರೇಣುಕಮ್ಮ ಭೀಮರಾಯ ಇವರ ಸದಸ್ಯತ್ವ ರದ್ದುಗೊಂಡಿರುವ ಹಿನ್ನೆಲೆಯಲ್ಲಿ ಒಬ್ಬ ಸದಸ್ಯರ ಕೊರತೆ ಎದುರಿಸುವಂತಾಗಿದೆ. 9 ಜನ ಪಕ್ಷೇತರ ಸದಸ್ಯರಲ್ಲಿ ಒಬ್ಬರು ಬಿಜೆಪಿಗೆ ಬೆಂಬಲಿಸಿದ್ದು, ಉಳಿದ 8 ಜನ ಸದಸ್ಯರಲ್ಲಿ ಮತ್ತೋರ್ವ ಸದಸ್ಯ ಬಲ ಕುಸಿದಿದೆ. 7 ಜನ ಪಕ್ಷೇತರರು ಹಾಗೂ ಕಾಂಗ್ರೆಸ್ನ 11 ಸದಸ್ಯರು, ಜೆಡಿಎಸ್ 2 ಸದಸ್ಯರು ಕಾಂಗ್ರೆಸ್ ಬೆಂಬಲಿಸಲಿದ್ದಾರೆ. ಆದರೆ ಕೊನೆ ಹಂತದಲ್ಲಿ ಯಾರು ಯಾರಿಗೆ ಬೆಂಬಲಿಸುತ್ತಾರೆ ಎಂದು ಹೇಳಲಾಗದು.
ರೇಣುಕಮ್ಮ ಇವರ ಸದಸ್ಯತ್ವವನ್ನು ಚುನಾವಣಾ ಆಯೋಗವೇ ಅಂತಿಮ ನಿರ್ಧಾರ ಕೈಗೊಳ್ಳಬೇಕಿದೆ. ಅಲ್ಲದೆ ರೇಣುಕಮ್ಮ ನ್ಯಾಯಾಲಯ ಮೊರೆ ಹೋದಲ್ಲಿ ಕೋರ್ಟ್ ಆದೇಶದ ಮೇಲೆ ರೇಣುಕಮ್ಮ ಇವರ ಭವಿಷ್ಯ ಅಡಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಕಚೇರಿಯನ್ನು ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಅವರು ಉದ್ಘಾಟಿಸಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಕಚೇರಿಯನ್ನು ಜಿಲ್ಲಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗಾಗಿ ಮಹಾಸಭಾ ಕಾರ್ಯನಿರತವಾಗಿದೆ. ಸಮಾಜ ಕಟ್ಟುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಸಂಘಟನಾ ಚಟುವಟಿಕೆ ಕಾರ್ಯ ಅನುಕೂಲವಾಗುವ ಹಿನ್ನೆಲೆಯಲ್ಲಿ ನೂತನ ಕಚೇರಿ ಆರಂಭಿಸಲಾಗಿದೆ ಎಂದರು. ज्योतिरसमृतं ब्रह्म गुरुं सुखस्वमूर्ति आद्य ब्राह्मण प्राध्ये श्वेतवराकल्पे वयस्मन्त्रे अष्टाम इस्लामिकलिगे भक्तवर्ष वर्तखंडे जम्बूद्वीपे दंडे कारिण्यः गोदावरी दक्षिण तीरे शाली वांशिके बौद्ध अवताराम क्षेत्र अस्मिन् चांद संवत्सरे 1942 दक्षिणाय शरद ऋतु द्विज आश्वित मासे शुक्ल पक्षे नवम्यं प्राणांतर्गत श्री लक्ष्मीनाथ तीर्थम अखिल कर्नाटक नगर कार्यालय उद्घाटने महासमाराधನೆ ಚಕ್ರವರ್ಷೆ ಯಾರು ಎಲ್ಲ वेंकटाग्रस्थानं ब्रह्माण्ड वेंकटेशमो देवो न भूतेन वज्जते एतेन सर्वास्यां सर्वात्मनाहम् ओम राजाधिराजाय आनी कागे प्ररक्षण ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ
ಕೇಂದ್ರದಲ್ಲಿ 10% ರಿಸರ್ವೇಶನ್ ಅನ್ನ ಜಾರಿಗೆ ತಂದರು. ಅದೇ ಒಂದು ರಿಸರ್ವೇಶನ್ ಅನ್ನ ಈಗ ನಮ್ಮ ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ತನ್ನ ಒಂದು ಕಾರ್ಯಕ್ರಮಗಳು ಏನವ ಆ ಒಂದು 10% ರಿಸರ್ವೇಶನ್ ಅನ್ನ ಅದನ್ನು ಅಡಾಪ್ಟ್ ಮಾಡಿಕೊಂಡು ಇವತ್ತು ಜಾರಿಗೆ ತರ್ತಾ ಇದ್ದೀವಿ ನಾವು. ಈ ಒಂದು ಕಾರ್ಯಕ್ರಮಗಳು ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು, ವಿಧವಾ ವೇತನ ಕೊಡೋದು, ಆಮೇಲೆ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದಲ್ಲಿ ಅತ್ಯಂತ ಪ್ರತಿಭಾನ್ವಿತರಾಗಿರ್ತಕ್ಕಂಥ IAS IPS ಕೋಚಿಂಗ್ ಅನ್ನು ಕೊಡ್ತಾ ಇರೋದು. ಈಗಾಗಲೇ 165 ಮಂದಿನ 600 ಅರ್ಜಿಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬ್ರಾಹ್ಮಣರ ಅರ್ಜಿಗಳನ್ನ ಸ್ವೀಕರಿಸಿ 160 IAS IPS ತರಬೇತಿ ಕೊಡ್ತಕ್ಕಂಥ ಒಂದು ಕಾರ್ಯ ಈಗ ಅಭಿವೃದ್ಧಿ ಮಂಡಳಿಯಿಂದ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಿಕ್ಷಣವನ್ನು ಪಡೆಯಲಿಕ್ಕೆ SSLCಯಿಂದ ಹಿಡಿದು SSLC PUC BA BCom MBA ಆಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ಸ್ ಎಲ್ಲ ಉನ್ನತ ವಿದ್ಯೆಗಳು ಮತ್ತು ವಿದೇಶದಲ್ಲಿ ಸಹಿತ ಉನ್ನತ ವ್ಯಾಸಂಗ ಮಾಡತಕ್ಕಂಥ ಸಮಾಜ ಬಾಂಧವರಿಗೆ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಈ ಎಲ್ಲ ಕಾರ್ಯಕ್ರಮಗಳ ಒಂದು ಪ್ರಯೋಜನ ನಮ್ಮ ಸಮುದಾಯದವರು ಪಡಿಬೇಕಾದ್ರೆ EWS ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗ್ತದೆ. ವಿಶೇಷವಾಗಿ ಈ ಒಂದು ಕಾರ್ಯಾಲಯ ಇವತ್ತು ಪ್ರಾರಂಭ ಮಾಡಿದ ಉದ್ದೇಶ ಏನಂದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ವಿಪ್ರ ಬಾಂಧವರು ಈ ಒಂದು ಪ್ರಮಾಣ ಪತ್ರವನ್ನ ಕೂಡಲೇ ಈ ನಮ್ಮ ಕಾರ್ಯಾಲಯಕ್ಕೆ ಭೇಟಿ ಮಾಡಿ ಇಲ್ಲಿ ತಮ್ಮ ಎಲ್ಲ ವಿವರ ಸಂಬಂಧಿಸಿದ ದಾಖಲೆಗಳನ್ನು ಕೊಟ್ಟು ಈ ಒಂದು ಸರ್ಟಿಫಿಕೇಟ್ ಅನ್ನು ಪಡಿಬೇಕು. ಅಂದ್ರೆ ಸರ್ಟಿಫಿಕೇಟ್ ಅನ್ನು ಪಡಲೇ ಹೋದಂದ್ರೆ ನಮಗ ಅಭಿವೃದ್ಧಿ ಮಂಡಳಿಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳಿಂದ ನಾವು ವಂಚಿತರಾಗ್ತಾ ಇದ್ದೀವಿ. ಮತ್ತೆ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಹಣೆಪಟ್ಟಿಯನ್ನು ಹೊಡೆಯಲಿಕ್ಕೆ ಈ ನಾವು ಸರ್ಕಾರದಿಂದ ಇರತಕ್ಕಂಥ ಒಂದು ಯೋಜನೆಗಳನ್ನು ನಾವು ಪಡೆಯಬೇಕಾಗ್ತದೆ. ಯಾಕೆ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರು ಅವರು ತಮ್ಮ ಮನೆಯನ್ನಾಗಲಿ ಒಂದು ವಿಶೇಷವಾದಂಥ ಕಾರ್ಯಾಲಯನ್ನಾಗಲಿ ಮಾಡಿ ಅಲ್ಲಿ ಇರ್ತಕ್ಕಂಥ ವಿಪ್ರ ಬಾಂಧವರನ್ನ ಎಲ್ಲ ಸರ್ಟಿಫಿಕೇಟ್ಸ್ ದಾಖಲೆಗಳನ್ನು ಮಾಡಿ ಅವ್ರಿಗೂ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಒಂದು ಕಾರ್ಯಗಳನ್ನು ಎಲ್ಲ ತಾಲೂಕು ಅಧ್ಯಕ್ಷರು ಮಾಡಬೇಕು. ಇವತ್ತು ನಾವು ರಾಯಚೂರು ಜಿಲ್ಲೆಯ ಒಂದು ಕಾರ್ಯಾಲಯವನ್ನು ಓಪನ್ ಮಾಡ್ತಾ ಇದ್ದೀವಿ. ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ನಗರದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ವಿಪ್ರ ಬಾಂಧವರು ಇದರ ಉಪಯೋಗ ಮಾಡಿಕೋಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗನ್ನಾಥ್ ಕುಲಕರ್ಣಿ ಅವರ ಒಂದು ನೇತೃತ್ವದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ತಮ್ಮ ಕಚೇರಿಯ ಮುಖಾಂತರವೇ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಆದಾಯ ಪ್ರಮಾಣ ಪತ್ರ ಮತ್ತು ಇನ್ನಿತರ ಸೌಲಭ್ಯಗಳನ್ನ, ಜಾತಿ ಪ್ರಮಾಣ ಪತ್ರವನ್ನ, ಇನ್ನಿತರ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂಥ ಕಾರ್ಯ ಚಟುವಟಿಕೆಗಳಿಗೆ ಇವತ್ತಿನ ದಿವಸ ಈ ಒಂದು ಕಚೇರಿ ಉದ್ಘಾಟನೆಗೊಂಡಿದೆ. ಇದು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ವಿಶೇಷವೇನಂತಂದ್ರೆ ನಮಗೆ ಹೆಮ್ಮೆ ಬರ್ತಕ್ಕಂಥ ವಿಷಯ ಏನಂದ್ರೆ ಇದು ಶ್ರೀಯುತ ಜಗನ್ನಾಥ್ ಕುಲಕರ್ಣಿ ಅವರ ಸ್ವತಃ ಬಳಸ್ತಕ್ಕಂಥ ಕಚೇರಿ ಇವತ್ತಿನ ದಿವಸ ಬ್ರಾಹ್ಮಣ ಸಮಾಜಕ್ಕೆ ಅವರು ಅರ್ಪಿಸಿದ್ದಾರೆ ತಾತ್ಕಾಲಿಕವಾಗಿ. ಇದು ನಿಜವಾಗಿ ಅವರ ಸೇವಾ ಮನೋಭಾವವನ್ನು ನಾವೆಲ್ಲರೂ ಶ್ಲಾಘಿಸ್ತಾ ಇದ್ದೀವಿ. ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮೊನ್ನೆ ನಾವು ಬೇರೆ ಬೇರೆ ಎಲ್ಲಾ ಸಮುದಾಯಗಳನ್ನ ನೋಡಿದಾಗ ಮಾನ್ಯ ಶ್ರೀ ಜಗನ್ನಾಥ್ ಕುಲಕರ್ಣಿ ಅವರು ಮತ್ತು ಗ್ರಾಮೀಣ ಅಧ್ಯಕ್ಷರು, ನಗರ ಅಧ್ಯಕ್ಷರು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಒಂದು ಹೊಸ ಕಳೆ, ಹೊಸ ಚೈತನ್ಯ, ಹೊಸ ರೀತಿಯಾದಂತ ಕಾರ್ಯ ಚಟುವಟಿಕೆಗಳನ್ನ ಇವತ್ತಿನ ದಿವಸ ನಡೀತಕ್ಕಂಥದ್ದು ಬೇರೆ ಜಿಲ್ಲೆಗಳಿಗೆ, ಬೇರೆ ತಾಲೂಕುಗಳಿಗೆ ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಒಂದು ಮಾದರಿಯಾಗಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅಂತ ಹೇಳಿ ಒಂದು ಅತ್ಯುತ್ತಮವಾದಂತ ಕಾರ್ಯ, ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ತಮ್ಮ ಕಚೇರಿಯನ್ನ ಸಮಾಜಕ್ಕೆ ಅರ್ಪಿಸಿಕೊಂಡು ಒಳ್ಳೆ ಕಾರ್ಯಚಟುವಟಿಕೆಗಳಿಗೆ ಶುಭವಾಗಿರ್ತಕ್ಕಂಥ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಈಗಾಗಲೇ ಮಾನ್ಯ ಜಗನ್ನಾಥ್ ಕುಲಕರ್ಣಿ ಅವರು ಉನ್ನತ ಅಧಿಕಾರಿಗಳೊಡನೆ ಮಾತಾಡಿ ಇಲ್ಲಿಯೇ ಬಂದು ಎಲ್ಲಾ ಸೌಲಭ್ಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯ ಚಟುವಟಿಕೆಗಳನ್ನ ಮಾಡಿದ್ದಾರೆ. ಇದರ ಎಲ್ಲಾ ಸದುಪಯೋಗವನ್ನ ಬ್ರಾಹ್ಮಣ ಮಹಾಶಯರು, ಬ್ರಾಹ್ಮಣ ಸಮುದಾಯದವರು ತೆಗೆದುಕೊಳ್ಳಬೇಕು. ಒಂದು ಅರ್ಥದಲ್ಲಿ ನೋಡಿದ್ರೆ ಇದು ಯಾವ ಜಿಲ್ಲೆಯಲ್ಲಿ, ಯಾವ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಕಾರ್ಯ ಆಗಿಲ್ಲ ಅಂತ ಹೇಳಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ.
ನಮ್ಮ ಅಧ್ಯಕ್ಷರು ಮತ್ತು ಅವರ ಸಂಘಟಕರು, ನಗರಾಧ್ಯಕ್ಷರು, ಗ್ರಾಮೀಣಾಧ್ಯಕ್ಷರು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಾಂಧವರ ಸಮಷ್ಟಿಯ ಒಂದು ಪ್ರತಿಫಲದ ಸಂಕೇತವಾಗಿ ಇವತ್ತಿನ ದಿವಸ ಈ ಒಂದು ಕಚೇರಿಯಾಗಿದೆ. ನನ್ನ ಒಂದು ಅರ್ಥದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ ಈ ಕಚೇರಿ ನಮ್ಮ ಜಗನ್ನಾಥ್ ಕುಲಕರ್ಣಿ ಅವರಿಗೆ ಶುಭ ತಂದಂತ ಜಾಗ ಇದೆ. ಯಾಕಂತಂದ್ರೆ ನನಗೆ ಗೊತ್ತಿದೆ, ಇವರು ಇದೇ ಜಾಗದಿಂದನೇ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ RDA ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ವಿಶೇಷತೆ ಇದೆ. ಅವ್ರು RDA ಅಧ್ಯಕ್ಷರು ಇರ್ತಕ್ಕಂಥ ಕಚೇರಿಯಲ್ಲಿ ಜಾಸ್ತಿ ಕುಳಿತುಕೊಳ್ಳದೆ ಇಲ್ಲೇ ಬಂದು ಕುಳಿತುಕೊಳ್ತಾ ಇದ್ರು. ಇದು ಅಷ್ಟು ಶುಭ ಇರ್ತಕ್ಕಂಥ ಚಟುವಟಿಕೆ. ಇಂಥ ಶುಭ ಇರ್ತಕ್ಕಂಥ ಚಟುವಟಿಕೆಯನ್ನ ನೋಡಿಕೊಂಡೇ ಇವತ್ತಿನ ದಿವಸ ಗಾಯತ್ರಿ ದೇವಿ ಇಲ್ಲಿ ಬಂದಿದ್ದಾಳೆ ಅಂತಕ್ಕಂಥ ಭಾವನೆ ನನ್ನದಿದೆ. 9 ವರ್ಷ ಆದ್ರೂ ಇದು ಬಹಳ ಇಂಥ ಒಂದು ಸ್ಥಳದಲ್ಲಿ ಇವತ್ತಿನ ದಿವಸ ಬ್ರಾಹ್ಮಣರ ಒಂದು ಚಟುವಟಿಕೆ ಪ್ರಾರಂಭವಾಗಿದೆ. ನಿಜವಾಗಿ ಇದೆಲ್ಲ ಉತ್ತರೋತ್ತರ ಅಭಿವೃದ್ಧಿ. ಅವರ ವಿಶಾಲ ಮನೋಭಾವಕ್ಕೆ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ನಿಜವಾಗಿ ಇದು ಒಳ್ಳೆ ಒಂದು ಸಂದರ್ಭ ಅಂತ ಹೇಳಿಕ್ಕೆ ಇಷ್ಟಪಡುತ್ತಾ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಕುಲಕರ್ಣಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೋರ್ಕೊಳ್ಳಿ. ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದಲ್ಲಿ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಅರ್ಚಕರು ಮತ್ತು ಅಡಿಗೆ ಗುತ್ತೇದಾರರು ಮತ್ತು ಅಡಿಗೆ ಸಹಾಯಕರು ಇವರು ಸಹಿತ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅತ್ಯಂತ ಹಿಂದುಳಿತಕ್ಕಂಥ ಎಲ್ಲ ನಮ್ಮ ವಿಪ್ರ ಬಾಂಧವರು ಯಾವುದೇ ಮತಭೇದಗಳನ್ನು ಮಾಡದೆ ನೇರವಾಗಿ ಬಂದು ಈ ಒಂದು ಸರ್ಟಿಫಿಕೇಟ್ ಅನ್ನ ಪಡೆಯಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರುಗಳಾದ ಪ್ರಕಾಶ್ ಆಲಂಪಲ್ಲಿ, ವಿಜಯರಾವ್ ಕುಲಕರ್ಣಿ ಗುಜ್ಜಳ್ಳಿ, ಪ್ರಸನ್ನ ಆಲಂಪಲ್ಲಿ, ನರಸಿಂಹಮೂರ್ತಿ, ಗೋಪಾಲಕೃಷ್ಣ ತಟ್ಟಿ, ವೆಂಕಟೇಶ್ ಕೋಲಾರ್, ಮುರಳೀಧರ್ ಕುಲಕರ್ಣಿ, ಸುರೇಶ್ ಕಲ್ಲೂರು, ಪ್ರಹ್ಲಾದ್ ರಾವ್ ಕಲ್ಮಾಲ ವಕೀಲ್, ಜಯಕುಮಾರ್ ದೇಸಾಯಿ, ರಾಘವೇಂದ್ರ ದೇಸಾಯಿ ಪನ್ನೂರು, ಸ್ವಾಮಿರಾವ್ ದೇಶಪಾಂಡೆ, ವೆಂಕೋಬಾಚಾರ್ ಶಾವಂತಗಿರಿ, ರಾಮಚಂದ್ರಾಚಾರ್ ಮೆದಕಿನಾಳ, ವಿಜಯರಾವ್ ಕುಲಕರ್ಣಿ, ತಿರುಪತಿ ಜೋಶಿ, ರಾಘವೇಂದ್ರ ದೇಸಾಯಿ, ಗೋಪಾಲಕೃಷ್ಣ, ಶ್ರೀನಿವಾಸ, ನರಸಿಂಹ, ಕೃಷ್ಣಮೂರ್ತಿ ಸೇರಿದಂತೆ ಅನೇಕರಿದ್ದರು. ಕಳೆದ 50 ವರ್ಷಗಳಿಂದ ಗಡಿ ಭಾಗದ 13 ಹಳ್ಳಿಗಳನ್ನು ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸದೆ ಕೇವಲ ಭರವಸೆಯಾಗಿ ಉಳಿದಿರುವುದು ಕನ್ನಡ ಅಭಿಮಾನದಿಂದ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವ ಸ್ಥಿತಿ ಎದುರಾಗುತ್ತಿದೆ. ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣದ ಪ್ರವೇಶ, ಶಿಷ್ಯ ವೇತನ ಸೇರಿದಂತೆ ಇತರ ಬೇಡಿಕೆಗಳಿಗೆ ಆಗ್ರಹಿಸಿ ನವೆಂಬರ್ 1 ಜಿಲ್ಲೆಗೆ ಆಗಮಿಸಲಿರುವ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ ಧರಿಸಿ ಮನವಿ ನೀಡಲಾಗುತ್ತದೆ ಎಂದು ಗಡಿನಾಡು ಕನ್ನಡ ಸಂಘದ ಅಧ್ಯಕ್ಷ ನಿಜಾಮುದ್ದೀನ್ ಹೇಳಿದರು. ಕಳೆದ 50 ವರ್ಷಗಳಿಂದ ಗಡಿ ಭಾಗದ 13 ಹಳ್ಳಿಗಳನ್ನು ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದ ಕೇವಲ ಭರವಸೆಯಾಗಿ ಉಳಿಸಿರುವುದು ಕನ್ನಡ ಅಭಿಮಾನದಿಂದ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವ ಸ್ಥಿತಿ ಎದುರಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣದಲ್ಲಿ ಪ್ರವೇಶ, ಶಿಷ್ಯ ವೇತನ ಸೇರಿದಂತೆ ಇತರ ಬೇಡಿಕೆಗಳಿಗೆ ಆಗ್ರಹಿಸಿ ನವೆಂಬರ್ 1 ಜಿಲ್ಲೆಗೆ ಆಗಮಿಸಲಿರುವ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ ಧರಿಸಿ ಮನವಿ ನೀಡಲಾಗುತ್ತದೆ ಎಂದು ಗಡಿನಾಡು ಕನ್ನಡ ಸಂಘದ ಅಧ್ಯಕ್ಷ ನಿಜಾಮುದ್ದೀನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿರುವ 13 ಹಳ್ಳಿಗರು ಕನ್ನಡ ಭಾಷಾ ಸಂಸ್ಕೃತಿಯನ್ನು ಇಂದಿಗೂ ಅಳವಡಿಸಿಕೊಂಡಿದ್ದಾರೆ. ಆದರೆ ಪ್ರೌಢ ಶಿಕ್ಷಣ ನಂತರ ಶಿಕ್ಷಣಕ್ಕೆ ಅವಕಾಶ ದೊರೆಯದಂತಾಗಿದೆ. ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿರುವುದರಿಂದ ಅಲ್ಲಿಯ ರಾಜ್ಯದಲ್ಲಿ ಪ್ರವೇಶ ದೊರೆಯುತ್ತಿಲ್ಲ. ರಾಜ್ಯದಲ್ಲಿಯೂ ಪ್ರವೇಶ ದೊರೆಯದೇ ಇರುವುದರಿಂದ ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ. ಅನೇಕ ಹಂತದ ಹೋರಾಟ ನಡೆಸಿದ್ದರೂ ಸರ್ಕಾರಗಳು ಸ್ಪಂದಿಸಿಲ್ಲ. ಕನ್ನಡ ಪ್ರಾಧಿಕಾರವೂ ಸೇರಿದಂತೆ ಸಮಿತಿಗಳು ವರದಿ ನೀಡಿದರೂ ಎಲ್ಲ ಸರ್ಕಾರಗಳು ನಿರ್ಲಕ್ಷಿಸುತ್ತಲೇ ಬಂದಿವೆ. 13 ಗಡಿ ಗ್ರಾಮಗಳಲ್ಲಿ 17,300 ಜನ ಕನ್ನಡಿಗರಿದ್ದಾರೆ. 924 ಜನ ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಪ್ರವೇಶ ದೊರೆಯುತ್ತಿಲ್ಲ. ಹಾಸ್ಟೆಲ್ ಪ್ರವೇಶ ದೊರೆಯುತ್ತಿಲ್ಲ. ಆನ್ಲೈನ್ ಅರ್ಜಿ ಕರೆಯಲಾಗುತ್ತಿದ್ದು, ನೇಮಕಾತಿಯಲ್ಲಿ ಗಡಿನಾಡ ಗ್ರಾಮಗಳ ತಂತ್ರಾಂಶದಲ್ಲಿ ಅಳವಡಿಸದೇ ಇರುವುದರಿಂದ ಭವಿಷ್ಯವೇ ಮುಸ್ಕಾಗುವಂತಾಗಿದೆ. ಸರ್ಕಾರ ಕೂಡಲೇ ಅಗತ್ಯ ಸೌಲಭ್ಯ ಒದಗಿಸಬೇಕೆಂದು ಮತ್ತೊಮ್ಮೆ ಮನವಿ ಮಾಡಲಾಗುತ್ತದೆ ಎಂದರು. ಇವತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಬರ್ತಕ್ಕಂಥ ನಾಡಿದ್ದು ಬರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ನವೆಂಬರ್ 1 ಬಂದರೆ ಪಾಪ ಎಲ್ಲ ನೀವು ವರದಿಗಾರರು ಕೃಷ್ಣಕ್ಕೆ ಬಂದು ಇಂಟರ್ವ್ಯೂ ಮಾಡ್ತಿದ್ವಿ. ಈಗ COVID-19 ಇರುವುದರಿಂದ ಶಾಲೆಗಳು ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಮಕ್ಕಳು ಸಿಗೋದಿಲ್ಲ, ಟೀಚರ್ಸ್ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮುಂದೆ ಚರ್ಚೆ ಮಾಡಿ ನಮ್ಮ ಕೆಲವು ಪತ್ರಿಕಾ ಮಿತ್ರರ ಜೊತೆಗೆ ಚರ್ಚೆ ಮಾಡಿ ನಾವೇ ಕೃಷ್ಣ ಮಾಡಿ ಸರ್ ನೀವು ಒಬ್ಬೊಬ್ಬರು ಕೃಷ್ಣ ಬರೋದಕ್ಕಿಂತ ನಾವೇ ನಿಮ್ಮಲ್ಲಿ ಬಂದು ನಮ್ಮ ಒಂದು ಆಳನ್ನು ತೋಡ್ಕೊಂತು ಅಂದರೆ ಖಂಡಿತ ಬನ್ನಿ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಗೈಡ್ ಮಾಡಿಸಿದ್ರು. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರಧಾನವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇಲ್ಲಿ ನಾವು ಪಟ್ಟಿ ಮಾಡಿ ಈ ಒಂದು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟು ಈ ಒಂದು ಸಮಸ್ಯೆಗಳನ್ನು ನವೆಂಬರ್ 1 ನಮ್ಮ ರಾಯಚೂರಿನ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಲಕ್ಷ್ಮಣ್ ಸವದಿ ಸಾಹೇಬರಿಗೆ ಕಪ್ಪು ಪಟ್ಟಿ ಧರಿಸುವುದರ ಮೂಲಕ ನಾವು ನಮ್ಮ ಬೇಡಿಕೆಗಳನ್ನು ಅವತ್ತು ನೀಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ನೀವು ಕರ್ನಾಟಕದ ಸಂಭ್ರಮ, ನಮಗೆ ಸಂಭ್ರಮ ಇಲ್ಲ, ಇನ್ನೂ ಸಂಭ್ರಮ ಬಂದಿಲ್ಲ. ಕಪ್ಪು ಪಟ್ಟಿ ಧರಿಸುವುದರ ಮೂಲಕ ನಾವು ಗಾಂಧಿಯ ಪರವಾಗಿ ಶಾಂತ ರೀತಿಯಿಂದ
ಅವರಿಗೆ ನಾವು ನಮ್ಮ ಆಳವನ್ನು ತೋರಿಸ್ಕೊಳ್ತೀವಿ. ಅದಕ್ಕೆ ನೀವೆಲ್ಲ ಸಹಿತ ಸಹಕಾರ ಕೊಡ್ತೀವಿ ಅಂತಕ್ಕಂಥ ವಿಷಯದಲ್ಲಿ ನಾವು ಹೇಳ್ತಾ ಇದ್ದೀವಿ. ನಮಗಿರ್ತಕ್ಕಂಥ ಸಮಸ್ಯೆಗಳು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸುಮಾರು 50 ವರ್ಷಗಳಿಂದ ಈ ಒಂದು ಹೋರಾಟ ನಡೆದು ಬರ್ತಾ ಇದೆ. ನಾನು ಅದೇ ವಿದ್ಯಾರ್ಥಿ, ಅದೇ ಶಾಲೆಯ ವಿದ್ಯಾರ್ಥಿ ಆಗಿದ್ದು ಹತ್ತನೇ ತರಗತಿ ಓದಿ ಈ ಒಂದು ಮಟ್ಟಕ್ಕೆ ಒಂದು ಗಡಿನಾಡ ಸಂಘದ ಅಧ್ಯಕ್ಷರವರಿಗೆ ಬಂದು ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತಿಗೂ ಜೀವಂತ ಆಗಿದೆ. ದುರದೃಷ್ಟ ಏನಂದ್ರೆ ವಿಚಾರಕರ ಸಂಗತಿ ಏನಂದ್ರೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಅಧ್ಯಕ್ಷರಿಗೂ ನಾವು ಬಂದು ಡಿ ಸಿ ಬಳಿ ಬಂದು ನಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ವಿ. ಅವತ್ತು ಇರ್ತಕ್ಕಂಥ ಬೇಡಿಕೆಗಳು ಇವತ್ತಿಗೂ ಇರ್ತಕ್ಕಂಥದ್ದು. ಅಂದ್ರೆ ಸುಮಾರು 30 ವರ್ಷಗಳಿಂದ ಇದೇ ಒಂದು ಸಮಸ್ಯೆಗಳನ್ನು ತಗೊಳ್ತಾ ಇದ್ದೀವಿ. ನಾನು ರಿಟೈರ್ಮೆಂಟ್ ಆಗಿ ಬಂದೆ, ಆದ್ರೂ ಸಮಸ್ಯೆ ಅಲ್ಲಿಗೆ ಉಳಿದಿದೆ. ಒಂದು ಮೇನ್ ಆಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಕೃಷ್ಣ ಹಾಗೂ ಸುತ್ತಮುತ್ತಲಿನ ಇರ್ತಕ್ಕಂಥ ಒಂದು ಸ್ಥೂಲ ಪರಿಚಯ ಕೊಡ್ತೀನಿ ಸರ್ ನಿಮಗೆ. ಕೃಷ್ಣ, ಗುರ್ಜಾರ್, ಕುಸ್ಮೂರ್ತಿ, ಐನಾಪುರ್, ಅಡವಿ ಖಾನಾಪುರ್, ಶುಕುಲಿಂಗಪಲ್ಲಿ, ಇಂದುಪುರ್, ಗುಡೇಬಲ್ಲು, ಚೇಗುಂಟ, ತಗಡಿಗಿ, ಆಲಂಪಲ್ಲಿ, ಕುಣಸಿ, ಕೊತ್ತಪಲ್ಲಿ ಈ 13 ಗಡಿ ಗ್ರಾಮಗಳು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಬಾಯ್ಪಾಠ ಆಗಿದೆ ಎಲ್ಲರಿಗೆ. ಇದರಲ್ಲಿ 17,340 ಕನ್ನಡಿಗರು ಇವತ್ತಿಗೂ ಜೀವಂತವಾಗಿದ್ದಾರೆ. ಇವತ್ತು ಇವರು ನಾಟಕ, ಆಚಾರ, ವಿಚಾರ, ಮದುವೆ ಮಾಡೋದು, ಹೆಣ್ಣುಗಳಿಗೆ ಕೊಡೋದು, ತಗೊಳ್ಳೋದು ಎಲ್ಲ ಸೈದಾಪುರ, ರಾಯಚೂರು, ಕರ್ನಾಟಕ, ಬೀಗ್ಸ್ಥಾನ ಎಲ್ಲ ರಾಯಚೂರೇ. ನಾವು ಕುಣಿಸಿಯವರು ಗಡಿನಾಟ ಕನ್ನಡಿಗರು ಇಲ್ಲಿ ಸುಪ್ರೀಂ ಕೋರ್ಟ್ ಇವರು ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ಅಡ್ವೊಕೇಟ್ ಸಾಹೇಬರು ಇವರು ಕುಣಿಸೋರೆ. ನಮ್ಮ ಈ ತರ ನಾವು ಇಷ್ಟು 17,340 ಜನ ನಾವು ನಿನ್ನೆ ಸಭೆ ಮಾಡಿದ್ದು. ಅದೇ ರೀತಿ ನಮ್ಮಲ್ಲಿ 924 ಜನ ಇವತ್ತಿಗೆ ಹುಡುಗರು ಅಲ್ಲಿ ಇದ್ದಾರೆ. 924 ಇವತ್ತಿಗೆ ಜೀವಂತವಾಗಿದ್ದಾರೆ. ಒಂದು ವಿಷಾದಕರ ಸಂಗತಿ ನಿಮ್ಗೆ ಹೇಳ್ತೀನಿ, ನೋವಾಗಬಹುದು. ಮೊನ್ನೆನೇ ಕೋವಿಡ್-19 ನನ್ನ ಶಾಲೆಯಲ್ಲಿ 70 ಜನ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ಪಾಸ್ ಆಗಿದ್ದಾರೆ. 70 ಜನ ಪಾಸ್ ಆದ್ರೆ 55 ಜನ ಮಕ್ತಲ್, ನಾರಾಯಣಪೇಟ್ ಹಾಗೂ ವನಪರ್ತಿ, ಮಹಬೂಬ್ನಗರ್ ಹೋಗಿ ಅಡ್ಮಿಷನ್ ತಗೊಂಡಿದ್ದಾರೆ. ನಾನು ಒಬ್ಬೊಬ್ಬರನ್ನ ಕರ್ಕೊಂಡ್ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದೆ. ಲಾಸ್ಟ್ ಅಡ್ಮಿಷನ್ ಮಾಡ್ಕೊಂಡು ಬರ್ರಿ, ನಾನು PUC ಕೊಡ್ತೀನಿ, ಲಾಸ್ಟ್ ಪ್ಯಾರಾಮೆಡಿಕಲ್ ಕೊಡ್ತೀನಿ ಅಂದ್ರೂ ಬಂದು ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕೇಳ್ಕೊಂಡು ವಾಪಸ್ ಹೋಗ್ಬಿಟ್ರು. ಪ್ರಧಾನವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಸರ್, ನಾನೀಗ ಹೋರಾಟದಲ್ಲೂ ಇದ್ದೀನಿ, ಶಿಕ್ಷಕನಾಗಿ ಇದ್ದೀನಿ, ಹೆಡ್ ಮಾಸ್ಟರ್ ಆಗಿದ್ದೀನಿ, ಮಕ್ಕಳು ಪರಿಸ್ಥಿತಿ ಗೊತ್ತಿದೆ. ಇವತ್ತು ನೀವು ಆಮೇಲೆ ನೀವು ಇಂಟರ್ವ್ಯೂ ಮಾಡ್ಬೋದು. ಇಬ್ಬರು ಹುಡುಗಿಯನ್ನ ಕರ್ಕೊಂಡು ಬಂದಿದ್ದೀನಿ, ಸ್ಟೂಡೆಂಟ್ಸ್ ಬಂದಿದ್ದಾರೆ, ಪೇರೆಂಟ್ಸ್ ಬಂದಿದ್ದಾರೆ, ಎಲ್ಲ ನಿಮ್ಗೆ ಇವತ್ತು ಸ್ಥೂಲವಾದ ಪರಿಚಯ ಸಿಗ್ತದೆ. ಒಂದು ನಿಮಿಷ ಇವತ್ತು ನಾನು ಹೇಳಿ ನಮ್ಮ ಉಪಾಧ್ಯಕ್ಷರಿಗೆ ಕೊಟ್ಬಿಡ್ತೀನಿ. ಆ ಮಕ್ಕಳು ರೈಸೂರು ಬಂದಾಗ ಅಡ್ಮಿಷನ್ ಸಿಗೋದಿಲ್ಲ. ಅಡ್ಮಿಷನ್ ಸಿಕ್ಕ ನಂತರ ಅವರಿಗೆ ಯಾವುದೇ ರೀತಿ ಮಾನ್ಯತೆ ಸಿಗಬೇಕು. ಮಾನ್ಯತೆ ಅಂದ್ರೇನು? BC, ST, ಮೈನಾರಿಟಿ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕಾಸ್ಟ್ ಮಕ್ಕಳು, BPL ಲೋವರ್ BPL ಮಕ್ಕಳಿಗೆ ಬಂದು ಇಲ್ಲಿ ಅಡ್ಮಿಷನ್ ಸಿಗೋದಿಲ್ಲ. ಅಡ್ಮಿಷನ್ ಸಿಕ್ಕರೆ ಅವರಿಗೆ ಹಾಸ್ಟೆಲ್ ಸಿಗೋದಿಲ್ಲ. ಹಾಸ್ಟೆಲ್ ಬೇಕು ಅಂದ್ರೆ ಅಲ್ಲಿ ಕಂಡೀಷನ್ ಏನಿದೆ ಅಂದ್ರೆ ನಿಮ್ಗೆ ಇನ್ಕಮ್ ಕ್ಯಾಶ್ ತಗೊಂಡ್ಬನ್ನಿ ಅಂತ. ಇನ್ಕಮ್ ಕ್ಯಾಶ್ ರೈತರು ಏನ್ ಕೊಡ್ತಾರೆ ಸರ್? ನಾವು ಕೃಷ್ಣ ತಹಸೀಲ್ದಾರ್ ಕೊಟ್ರೆ ಇವರು ಮಾನ್ಯತೆ ಮಾಡೋದಿಲ್ಲ. ಆಮೇಲೆ ಕಷ್ಟಪಟ್ಟು ಅಡ್ಮಿಷನ್ ಮಾಡಿ ಎಲ್ಲೋ ಅಕ್ಕನ ಮನೆಯಲ್ಲಿ, ಮಾವನ ಮನೆಯಲ್ಲಿ ಎಲ್ಲೋ ಇರ್ತೀವಿ ಅಂತಂದ್ರೆ ಆ ಮಕ್ಕಳಿಗೆ ಅವ್ರಿಗೆ ವಿದ್ಯಾರ್ಥಿ ವೇತನ ಸಿಗೋದಿಲ್ಲ. ಹಂಗಾಗಿ ವಾಪಸ್ ಮತ್ತೆ ಅವರು ಮರಳಿ ಮಣ್ಣಿಗೆ ಅಂತ ಹೇಳಲ್ಲ. 10ನೇ ಕ್ಲಾಸ್ ಪಾಸ್ ಆದ್ಮೇಲೆ ನಮ್ಮಲ್ಲಿ ಶಾಪ್ ಹಾಕಿ, ಹಿಡೀಡಿ ಶಾಪ್ ಹಾಕಿ ನಿಮ್ಮ ನೌಕರಿಗಳನ್ನು ಉಳಿಸ್ಕೊಂಬಸಲು ಕನ್ನಡ ಹೇಳ್ತಾ ಇದ್ವಿ. ಇಲ್ಲಿ ಯಾವನಿಗೆ ಕನ್ನಡ ಬೇಕಾಗಿದೆ ಅಂತ ಹೇಳಿ ಬೈದು ಆ ಪೇರೆಂಟ್ಸ್ ಮತ್ತೆ ಹಾಗೆ ಮಕ್ಕಳಿಗೆ ಹೋಗಿ ತೆಲುಗು ಮೀಡಿಯಂದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಈ ರೀತಿ 30 ವರ್ಷದಿಂದ ಬೈಸ್ಕೊಂಡು ಇಲ್ಲಿ ತನಕ ಹೋರಾಟ ಮಾಡ್ತಾ ಇದ್ದೀವಿ. 2011ರಲ್ಲಿ ಇದೇ ನಮ್ಮ ಘನ ಯಡಿಯೂರಪ್ಪನವರ ಸರ್ಕಾರ ಒಂದು ಗೆಜೆಟ್ ಕೊಟ್ಟರು. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಉಚಿತವಾದ ಸೌಲಭ್ಯ ಕೊಡಬೇಕು ಕರ್ನಾಟಕದಲ್ಲಿ ಅಂತ ನಾವು ಇದೇ ಪತ್ರಿಕಾ ಬಂದಲ್ಲಿ ನಿಮ್ಮೆಲ್ಲರ ಮುಖದಲ್ಲಿ ನಾವು ಸ್ವೀಟ್ ಹಂಚಿ ಅವತ್ತು ಒಂದು ವಿಜಯೋತ್ಸವ ಆಚರಣೆ ಮಾಡಿದ್ವಿ. ವಿಜಯೋತ್ಸವ ಆಚರಣೆ ಮಾಡಿ ಗಡಿನಾಡು ಹೋರಾಟಗಾರ ಅಂತ ನಮ್ಗೆ ಸನ್ಮಾನ ಮಾಡಿ ರಂಗ ಬಂದಿರ್ತಾರೆ. ಹೌದಾ? ಎಲ್ಲ ಕಾರ್ಯಕ್ರಮ ಅದು. ಮತ್ತೆ ಇದು ಏನೂ ಕೆಲಸಕ್ಕೆ ಬರೋದಿಲ್ಲ, ಎಲ್ಲಿಗೆ ಹೋದ್ರೂ ಕೇಳೋದಿಲ್ಲ. ಯಾರು ನೀವು ಕೃಷ್ಣನಿಂದ ಗೇಟ್ ಔಟ್ ಅಂತ ಹೇಳ್ತಾರೆ, ಹೊರ ಹೋಗಂತ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದ್ರೆ ತೀರಾ ಅದೇ ಪರಿಸ್ಥಿತಿ. ನಾವು ಅಲ್ಲಿ ಮಕ್ಕಳಲ್ಲಿ ಬಯಸ್ಕೊಳ್ಬೇಕು, ಇಲ್ಲಿ ಬಂದ್ರೆ ಈ ರೀತಿ ಅದೇನಲ್ಲ. ನಮ್ಮ ಹೋರಾಟನೇ ಆಗಿದೆ. ಬಟ್ ಯಾವ ರೀತಿ ಸಮಸ್ಯೆ ಈಗ ITI ಬಗ್ಗೆ ಆಗಲಿ, ಡಿಪ್ಲೊಮಾ ಬಗ್ಗೆ ಆಗಲಿ ಯಾವ ರೀತಿ ಸಮಸ್ಯೆ ಇರ್ತದೆ ಅಂತಕ್ಕಂಥದ್ದು. ಆಮೇಲೆ ಸಮಿತಿ ಉಪಾಧ್ಯಕ್ಷ ಅಮರ್ ದೀಕ್ಷಿತ್ ಮಾತನಾಡಿ 2011ರಲ್ಲಿ ಗಡಿನಾಡ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪ್ರವೇಶಾತಿಗೆ ಅಂದಿನ BS ಯಡಿಯೂರಪ್ಪ ಸರ್ಕಾರವೇ ಅಧಿಸೂಚನೆ ಹೊರಡಿಸಿದೆ. ಆದರೆ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯುತ್ತಿಲ್ಲ. ITI ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಹೋದರೆ ಸರ್ಕಾರ ಆದೇಶ ಕಸದ ಬುಟ್ಟಿಗೆ ಹಾಕಿ ಎನ್ನುವ ಉಡಾಫಿ ಮಾತುಗಳನ್ನಾಡುತ್ತಿದ್ದಾರೆ. ಕನ್ನಡ ಅಭಿಮಾನ ಹೊಂದಿರುವ ಗಡಿನಾಡು ಕನ್ನಡಿಗರನ್ನು ಅವಮಾನಿಸಲಾಗುತ್ತಿದೆ. ಅವಮಾನಿಸಲಾಗುತ್ತಿದೆ ಎಂದರು. ಗಡಿನಾಡು ಕನ್ನಡಿಗರು ಓಟು ಹಾಕಲು ಅವಕಾಶ ಇಲ್ಲದೆ ಇರುವುದರಿಂದ ಕರ್ನಾಟಕ ರಾಜ್ಯ ನಿರ್ಲಕ್ಷ್ಯ ಮಾಡುತ್ತಿದೆ. ರಾಜಕೀಯ ಪಕ್ಷಗಳು ಕುರ್ಚಿಗೆ ಅಂಟಿಕೊಂಡಿವೆ ಹೊರತು ಕನ್ನಡ ಭಾಷಾಭಿಮಾನ ಬೆಳೆಸಲು ಮುಂದಾಗುತ್ತಿಲ್ಲ. ಮಕ್ಕಳು ಶಾಲೆ ಬಿಟ್ಟು ಕೂಲಿ ಕೆಲಸ ಮಾಡುವ ಸ್ಥಿತಿ ಕಳೆದ 50 ವರ್ಷಗಳಿಂದ ಎದುರಿಸುತ್ತಿದ್ದಾರೆ ಎಂದು ನೋವು ತೋಡಿಕೊಂಡರು. ಪೇಪರ್ನಲ್ಲಿ ವಿಷಯಗಳನ್ನು ಹೇಳೋದು ಅಥವಾ ವರದಿಗಾರನ ಮುಂದೆ ಹೇಳೋದು 50 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ 66 ವಯಸ್ಸದ. ನಾನು 16ನೇ ವಯಸ್ಸಿದ್ದಾಗ 1970ರಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಮಾಡಿ ಈಗ ನನಗೆ 66 ವಯಸ್ಸಂದ್ರೆ 50 ವರ್ಷದಿಂದ ಇದೇ ರೀತಿ ಹೇಳ್ಕೋತ ಬಂದಿದ್ವಿ.
ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಮಸ್ಯೆ ಏನೂ ಇಲ್ಲ, ದೊಡ್ಡ ಒಂದೇ ಒಂದು ಸಮಸ್ಯೆ. ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಇವತ್ತಿನ ದಿವಸ ಮಹಬೂಬ್ ನಗರ್, ಮೆದಕ್, ಹೈದರಾಬಾದ್, ಅನಂತಪುರ್ ಮತ್ತು ಕರ್ನೂಲ್ 5 ಜಿಲ್ಲೆಗಳಲ್ಲಿ 24,000 ಮಕ್ಕಳು, 24,000 ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಆ ಓದಿದ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಕರ್ನಾಟಕಕ್ಕೆ ಬಂದಾಗ ಅವಕಾಶ ಮಾಡಿಕೊಡ್ರಿ. ಓನ್ಲಿ ಒಂದೇ ಒಂದು ಬೇಡಿಕೆ ನಮ್ದು, ಏನು ಅವ್ರು MLC ಸೀಟ್ ಆಗಲಿ, ಅವ್ರ ಕೋಟಾದಲ್ಲಿ ರೊಕ್ಕ ಆಗಲಿ, ನಮಗೇನೋ ಬೇರೆ ಅವ್ರದ್ದು ಆಮದಾನಿಗಳಲ್ಲಿ ನಾವು ಏನೂ ಕೇಳ್ತಾ ಇಲ್ಲ, ಕೇವಲ ಓದ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಅದು 2011ರಲ್ಲಿ ಯಡಿಯೂರಪ್ಪ ಅವ್ರ ಸರ್ಕಾರ ರಾಜ್ಯ ಪರಿಪತ್ರದಲ್ಲಿ ಅದನ್ನ ಸೇರಿಸಿ ಅವ್ರು ಎಷ್ಟು ದೊಡ್ಡ ವಿಶಾಲ ಮನೋಭಾವ ತೋರಿಸಿದಂದ್ರೆ, ಭಾರತದ ಯಾವುದೇ ಮೂಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಓದಿದ ಮಕ್ಕಳಿಗೆ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಅಂತ ಹೇಳಿ ಮಾಡಿ ತೋರಿಸಿದ್ರು. ಈ ಗೆಜೆಟ್ ಕಾಪಿ ತಗೊಂಡು ರಾಯಚೂರು ITI ಕಾಲೇಜ್ ಹೋದ್ರ ಅವರು ನಮಗೆ ತೋರಿಸೋದು ಡಸ್ಟ್ ಬಿನ್. ಯಡಿಯೂರಪ್ಪ ಅವರ ರಾಜ್ಯ ಪರಿಪತ್ರನ ಆ ಡಸ್ಟ್ ಬಿನ್ ಅಲ್ಲಿ ಹಾಕಿ ಸುಮ್ಮನೆ ವಾಪಸ್ ಹೋಗ್ರಿ ಅಂತ ಹೇಳ್ತಾರೆ. ಏನ್ ಸರ್ ಹೀಗೆ ಮಾತಾಡ್ತಾ ಇದ್ದೀರಿ ಅಂತ. ನಾನು ಇದೆಲ್ಲ ಅಥೆಂಟಿಕ್ ಆಗಿ ಹೇಳಿಕತ್ತೀನಿ, ನಾನೇನು ಗಾಳಿ ಮಾತು ರಾಜಕಾರಣಿ ಮಾತುಗಳಲ್ಲ. ಅವರಲ್ಲಿ ಒಂದು ಆದೇಶದ 1ನೇ ತರಗತಿ ಅವ್ರು ITI ಅಡ್ಮಿಷನ್ ಬೇಕಂದ್ರೆ ರಾಯಚೂರು ವ್ಯಾಪ್ತಿಯಲ್ಲಿ ಓದಿದವರಿಗೆ ಮಾತ್ರ ITI ಅಡ್ಮಿಷನ್ ಕೊಡ್ತಾರೆ. ಗುಲ್ಬರ್ಗ ಆಗ್ಲಿ, ಯಾದಗಿರಿ ಆಗ್ಲಿ, ಕೊಪ್ಪಳದಲ್ಲಿ ಓದಿದ ಕರ್ನಾಟಕದವರಿಗೆ ರಾಯಚೂರಿನಲ್ಲಿ ಅಡ್ಮಿಷನ್ ಸಿಗೋದಿಲ್ಲ ಅಂದ್ರೆ ನಮಗೆ ಸಿಕ್ಕಿದ್ದು ದೇವರೇ ಗತಿ. ಇನ್ನು 1-2% ಕೋಟಾದಲ್ಲಿ ಬರ್ರಿ ಅಂತಾರ. ನಮ್ಮ 100 ಹುಡುಗರು ಪಾಪ ಹಳ್ಳಿಯಲ್ಲಿ ಇಂಗ್ಲಿಷ್ ಹಚ್ಚಿ ಬರೋದಿಲ್ಲ, ಆ ಹುಡುಗರು ITI ಬಂದ ಈ ಪರಿಸ್ಥಿತಿ. ಇನ್ನು ಯಾವುದೋ ನಮ್ಮ ಅಧ್ಯಕ್ಷರು ಹೇಳಿದಂಗ ಯಾವುದೋ ಒಂದು ಕಾಲೇಜ್ನಲ್ಲಿ ಅಡ್ಮಿಷನ್ಸ್ ತಗೊಂಡು ಆರ್ಟ್ಸ್ ಮಾಡಿ ಅವರು ಕೃಷ್ಣಾದಿಂದ ಇಲ್ಲಿಗೆ ಬರಬೇಕು, ಹೋಗ್ಬೇಕು, ಬಸ್ ಪಾಸ್ ಬೇಕು ಅಥವಾ ಇಲ್ಲೇ ಇರಬೇಕು, ವಸತಿ ಬೇಕು ಅಂದಾಗ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಮಾಡ್ತಾರೆ. ನಾವು ಮಹಬೂಬ್ ನಗರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕೃಷ್ಣ ಗ್ರಾಮದ ತಹಸೀಲ್ದಾರ್ ಹತ್ರ ಒಂದು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ರೆ ಇದು ಹರಿದಾಕ್ರಿ, ಇದು ನಮ್ಮ ಉಪಯೋಗ ಬರೋದಿಲ್ಲ, ನಮ್ಮ ರಾಯಚೂರು ತಹಸೀಲ್ದಾರ್ ತಗೊಳ್ಬರ್ರಿ ಅಂತ. ರಾಯಚೂರು ತಹಸೀಲ್ದಾರ್ ಹತ್ರ ಹೋಗಿ, ಸರ್ ನಮಗೊಂದು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ರಿ, ನಾವು ಬಡ ವಿದ್ಯಾರ್ಥಿಗಳು, ಅದಕ್ಕೆ ನಾವು ಅಡ್ಮಿಷನ್ಸ್ ಮಾಡ್ಲಿಕ್ಕೆ ನಮಗೆ ಬಸ್ ಪಾಸಿಗೆ ಬೇಕಾಗ್ತದೆ ಅಂತ ಹೇಳಿದ್ರ ಆ ತಹಸೀಲ್ದಾರ್ ಹೇಳ್ತಾನೆ, ನಿಮ್ಗೆ ತಲೆ ಕೆಟ್ಟದ, ನೀವಿರೋದು ತೆಲಂಗಾಣದಲ್ಲಿ, ನನಗೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತೀರಿ ಅಂತ ಹೇಳಿ ಇಲ್ಲಿ ತಹಸೀಲ್ದಾರ್ ಬೈತಾನೆ. ಧೋಬಿಕಾ ಕುತ್ತ ಘರ್ಕಾನ ಘಾಟ್ಕ, ನಾವು ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಇವ್ರು ಅಡ್ಮಿಷನ್ಸ್ ಕೊಡೋದಿಲ್ಲ. ಆದ್ರೆ ರಾಜ್ಯ ಪರಿಪತ್ರದಲ್ಲಿ ಎಲ್ಲ ಹೊಂದಿಸಿದಾರ, ಪಾಪ ಭಗವದ್ಗೀತಾ ಬರ್ದಂಗೆ ಎಲ್ಲ ಬರ್ದಾರ. ಇದು ಯಾವುದೂ ಇಲ್ಲಿ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಒಂದಲ್ಲ. ಈ ರೀತಿ ಡಿಪ್ಲೊಮಾಕ್ ಸಿಗೋದಿಲ್ಲ, ಈ ರೀತಿ CET ಎಕ್ಸಾಮ್ ಬರೆಯೋಂಗಿಲ್ಲ. CET ಎಕ್ಸಾಮ್ ಬರೀಬೇಕಂದ್ರೆ 7 ವರ್ಷ ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಓದಿರಬೇಕು. ನಾವು CET ಬರೋದಿಲ್ಲ, ಡಿಪ್ಲೊಮಾ ಸಿಗೋದಿಲ್ಲ, ಮೆಡಿಕಲ್ ಇಂಜಿನಿಯರಿಂಗ್ ಆಗೋದು ಕನಸಿನ ಮಾತು. ನಮ್ಮ ಮಕ್ಕಳು ಎಷ್ಟು ಹುಷಾರಿದ್ದಾರೆ ಅಂದ್ರೆ, ನಮ್ಮ ಊರಿನ ಈರಣ್ಣ ಅಂತಕ್ಕಂಥ ಹುಡುಗ ಇವತ್ತಿಂದು ಕನ್ನಡ ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿವರೆಗೆ ಇಲ್ಲಿ ಯಾವುದೋ ರೀತಿಯಲ್ಲಿ ಇಲ್ಲಿ ಪಾಪ ಆ LVD ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡು ಇಂಜಿನಿಯರ್ ಮುಗಿಸ್ಕೊಂಡ. ಆ ಹುಡುಗ ಇವತ್ತು ಜಾಪಾನ್ನಲ್ಲಿ ಬೆಸ್ಟ್ ಇಂಜಿನಿಯರ್ ಅಂತ ಹೇಳಿ ಜಾಪಾನ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಮುತ್ತುಗಳ ರತ್ನಗಳು ನಮ್ಮ ಗಡಿನಾಡು ಕನ್ನಡದಲ್ಲಿ ಅವ. ಇವತ್ತಿನ ದಿವಸ ಫರ್ಟಿಲೈಸರ್ ಶಾಪ್ನಲ್ಲೋ ಅಥವಾ ಹೋಟೆಲ್ನಲ್ಲೋ ಬೇರೆ ಕಡೆ ಆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಒಮ್ಮೆ ಯಾವಾಗ ನಮ್ಗೆ ಹೇಳ್ತಿರ್ತಾರೆ, ಅಮರ್ ದೀಕ್ಷಿತ್ ಈ ಹೋರಾಟ ಬಂದ್ ಮಾಡು, ಇದು ಸಾಕು, ಈ ರಾಜಕಾರಣಿಗಳು ಮಾಡಬೇಕಾದಂತ ಕೆಲಸ ಇದು. ಪ್ರೆಸ್ನವರು ಪಾಪ ನೀವೆಲ್ಲ ಸಹಕಾರ ಕೊಡ್ತೀರಿ, ನಿಮ್ಗೆ ಸ್ಪೆಷಲ್ ಧನ್ಯವಾದಗಳು. ಆದ್ರೆ ಈ ನಮ್ಮನ್ನ ಇಂಪ್ಲಿಮೆಂಟೇಷನ್ ನೀವೆಲ್ಲ ಹೋಗಿ ಸರ್ಕಾರಕ್ಕೆ ತಿಳಿಸ್ತೀರಿ, ಸರ್ಕಾರ ಮಾಡಬೇಕು. ಆದ್ರೆ ಸರ್ಕಾರ. ಹಿರಿಯ ನ್ಯಾಯವಾದಿ ನೀಲಕಂಠರಾವ್ ಮಾತನಾಡಿ, ಸರ್ಕಾರ ಆದೇಶಗಳ ಅನುಷ್ಠಾನಗೊಳಿಸುತ್ತಿಲ್ಲ. ಅಧಿಕಾರಿಗಳ ಮಾಹಿತಿ ಕೊರತೆಯನ್ನು ಸರ್ಕಾರವೇ ನಿವಾರಿಸಬೇಕು. ಗಡಿನಾಡು ಕನ್ನಡಿಗರಿಗೆ ಸರ್ಕಾರ ಸ್ಪಷ್ಟ ಆದೇಶ ಹೊರಡಿಸಿದರೆ ಶಿಕ್ಷಣ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದಲೇ ಕನ್ನಡಿಗರು ಅನಿವಾರ್ಯವಾಗಿ ಬೇರೆ ಭಾಷೆ ಕಲಿಸುವಂತಾಗಿದೆ. ಹೊರನಾಡು, ಗಡಿನಾಡು ಕನ್ನಡಿಗರೆಂದು ಪರಿಗಣಿಸಲು ಸರ್ಕಾರ ಇಚ್ಛಾಶಕ್ತಿ ಬೇಕಷ್ಟೇ. ಇದೇ ರೀತಿಯ ಅನ್ಯಾಯ ಮುಂದುವರೆದರೆ ಕಾನೂನಾತ್ಮಕ ಹೋರಾಟ ಅನಿವಾರ್ಯವಾಗುತ್ತದೆ ಎಂದರು. ಯಾವ ದೇಶದಲ್ಲಿ ಇಲ್ಲ, ಬಟ್ ಕಾಮನ್ ಸೆನ್ಸ್ ಕೆನಾಟ್ ಬಿ ಕೊಡಿ. ಎಷ್ಟೇ ಕಾನೂನು ಮಾಡಲಿ, ಕಾಮನ್ ಸೆನ್ಸ್ ಯಾರು ಇಲ್ಲಿ ಇವಾಗ ಕಾಲೇಜಿಗೆ ಹೋಗ್ತಾರೆ, ಹೋದಾಗ ಅವ್ರು ಬೇಕಿದ್ರೆ ಕ್ಲಾರಿಫಿಕೇಶನ್ ತಗೊಂಡು ಅಕ್ನಾಲಜ್ಮೆಂಟ್ ಮಾಡಿ, ಅವ್ರು ಬೇಕಿದ್ರೆ ಗೌರ್ಮೆಂಟ್ ಕ್ಲಾರಿಫಿಕೇಶನ್ ತಗೋಬೇಕು. ಒಬ್ಬ ಆರ್ಡಿನರಿ ಹುಡುಗ SLC ಪಾಸ್ ಆದ ಹುಡುಗ ಅವ್ನು ಬಂದು ಒಂದು ಇದಕ್ಕೆ ಬೇಸಿಕಲಿ ಕಾರಣ ಕನ್ನಡ ಮೇಲೆ ಇರ್ತಕ್ಕಂಥ ಪ್ರೇಮ. ನಮ್ಮ ಪ್ರೇಮನೇ ಬೇಡಪ್ಪ ಅಂದ್ರೆ ನಮ್ಮ ಏರಿಯಾದವ್ರು ನಾಳೆ ಎಲ್ಲ ಕ್ಲೋಸ್ ಮಾಡ್ತೀವಿ ನಾವು ಕನ್ನಡ ಸ್ಕೂಲ್. ನಮಗೆ ಅಭಿಮಾನ ಅದು, ಯಾಕಂದ್ರೆ ನೆಕ್ಸ್ಟ್ ಮದರ್ ಪರ್ಸನ್ ಲೈಕ್ಸ್ ಮದರ್ ಟಂಗ್. ಇವತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ಮೆಂಟ್ ನಿಲ್ಸ 5ನೇ ಕ್ಲಾಸ್ ತನಕ ಮದರ್ ಟಂಗ್ನಲ್ಲಿ ಓದಿಸಿದ್ರೆ ಮಾತ್ರ ಹುಡುಗ ಕಾಮನ್ ಸೆನ್ಸ್ ಹೈಯೆಸ್ಟ್ ಡೆವಲಪ್ ಆಗುತ್ತೆ. ಅದಕ್ಕೆ ಲಿವಿಂಗ್ ಎಕ್ಸಾಂಪಲ್ಸ್ ಇದೆ, ಸೈಕಾಲಜಿಸ್ಟ್ ರಿಪೋರ್ಟ್ಸ್ ಇದೆ. ಇಷ್ಟೇ ನಾವು ಕೇಳೋದು, ಕನ್ನಡ ಉಳಿಬೇಕಂತ ಕರ್ನಾಟಕಕ್ಕೆ ಬೇಕಾಗಿದ್ವಿ. ನಮಗೆ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸಿದ್ರಿ,
ಕಾನೂನು ಪ್ರಕಾರ ಹೋರಾಟ ಮಾಡಂಗೆ ಮಾಡ್ತೀವಿ. ಎಷ್ಟೇ ಹೈಕೋರ್ಟ್ ಆರ್ಡರ್ ಬಂದ್ರೆ ಸಹ ಇಂಪ್ಲಿಮೆಂಟ್ ಸರ್ಕಾರನೇ ಮಾಡಬೇಕು. ಸರ್ಕಾರ ಮಾಡ್ಬೇಕಂದ್ರೆ ಯಾರು? ಪ್ರತಿಯೊಂದು P1ರಿಂದ ಸರ್ಕಾರ ರೆಪ್ರೆಸೆಂಟೇಟಿವ್ ಇರ್ತಾರೆ. ಸೊ ಇಲ್ಲಿ ಫಸ್ಟ್ ಥಿಂಗು ಎಲೆಕ್ಷನ್ ಪಾಲಿಟಿಕ್ಸ್ ನಮ್ಮ ದೇಶದಲ್ಲಿ. ಇಲ್ಲಿರೋದು ಆ ಬೌಂಡ್ರೀಸ್ ಇದ್ದವರು ಇಲ್ಲಿ ವೋಟರ್ಸ್ ಇಲ್ಲ. ಇವಾಗ ನಾನು 2ನೇ ಕ್ಲಾಸಲ್ಲಿ ನಮ್ಮೂರಾಗ ಕನ್ನಡ ಹೋಗಿ ಅಲ್ಲಿ ಕನ್ನಡ ಮೀಡಿಯಂ ಇಡ್ಸೋರಿಗೆ ನಾನು ಇಲ್ಲಿ ರೆಚ್ಯೂರಿ ಮಾಡಿ, ಈಗ ನಾನು ತೆಲುಗು ಮೀಡಿಯಂ ಅಂದರೆ ಯಾಕಂದ್ರೆ ಇದು ಕಾರಣ ಬೇಸಿಕಲಿ ಗೌರ್ಮೆಂಟ್ ಟೇಕಿಂಗ್ ಸೀರಿಯಸ್. ಇದು ಒಂದೇ ಸ್ಟೇಟ್ ಪ್ರಾಬ್ಲಮ್ ಅಲ್ಲ, ಯಾಕಂದ್ರೆ ನಮ್ಮ 3 ಲ್ಯಾಂಗ್ವೇಜ್ ಪಾಲಿಸಿಲಿ ಇಂಟರ್ ನ್ಯಾಷನಲಿ ಒಂದು ಲ್ಯಾಂಗ್ವೇಜನ್ನು ಸಾಯ್ಕೊಳ್ಬೇಕಂತ ಉದ್ದೇಶಿದ್ರೆ ಇವತ್ತಿನ ದಿನ ಹೈಸ್ಕೂಲ್ ನಡೆಯೋದಂದ್ರೆ ಭಾಳ ಮಂದಿಗೆ ಪರೇಶಾನ್ ಆಗ್ತದೆ. ಗೌರ್ಮೆಂಟ್ ಕನ್ನಡ ಹೈಸ್ಕೂಲ್ ಆಗಿರೋದು ಯಾಕಂದರೆ 12 ಕಿಲೋಮೀಟ್ರು ತೆಲಂಗಾಣದಲ್ಲಿ ಹೋಗುತ್ತೆ ರೋಡ್. ಆ ರೋಡ್ ಮೇಲೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ 13 ಹಳ್ಳಿಗಳ ಪ್ರಾಬ್ಲಮ್ ಇದೆ. ಇವತ್ತು SR ರೆಡ್ಡಿ ಅವರು ನಮ್ಮ ಏರಿಯಾದಲ್ಲಿ MP, ಅವ್ರು ಪ್ರತಿ ಮನೆಗೆ ಹೋಗಿ MLA ಇದ್ದಾರೆ ನಾರಾಯಣಪೇಟೆ. ಈ ಸಮಸ್ಯೆ ಎಲ್ಲರಿಗೂ ರಾಜಕೀಯದಲ್ಲಿ ಗೊತ್ತದ, ಆದ್ರೆ ಸರ್ ಇದಕ್ಕೆ ಕಾರಣ ಅವರು ಸ್ಪಂದನೆ ಮಾಡಲ್ಲ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ನಾಗಭೂಷಣ, ರಾಮಲಿಂಗಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ಸಂಜೆ 7 ಗಂಟೆಗೆ ಅಫ್ಜಲ್ಗಂಜ್ ಹೈದರಾಬಾದ್ನಿಂದ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ. ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಹಿಂದೆ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸಂಪರ್ಕಿಸಿ. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ಮೊಬೈಲ್ 9448214106. एम्पायर शूटिंग, शर्टिंग, टाइलरिंग। शादी की शॉपिंग हुई नहीं? हैदराबाद बम्बई जाना बोल के सोच रहा हूँ मैं। हैदराबाद बॉम्बे क्या जाते में यहाँ, हैदराबाद ही सब रायचूर में है। वो कैसा? वो ऐसा देखो सलमान, ये एम्पायर शोरूम में शादी के सूट बूट, लखनवी शेरवानी, जोधपुरी, सफारी, इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते। लेते हुए डालते हुए जान आता उसको। अगर ऐसा है तो इन पुतलों में जान क्यों नहीं है? अरे ये क्या राज है बादशाह भाई? ये राज नहीं मासूम भाई, ये हमराज है। हमराज टेक्सटाइल एंड टेलर्स, अपोजिट महाराष्ट्र बैंक, करीब गांधी चौक, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್, ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Fair beside SLV Hotel, Station Road, Raichur. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th to 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. Visit Shri Gnana Ganga High School, NGO Colony, Raichur. Mobile 9916941389. AMS Computers Sales and Service. 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ ಮಷೀನ್ಸ್, ಪ್ರೊಜೆಕ್ಟರ್ ಅಂಡ್ DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560.
ಮತ್ತೊಮ್ಮೆ ಇಂದು ವಾರ್ತೆಗಳಿಗೆ ಸ್ವಾಗತ. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯದಿಂದ ಇರಲು ಸಾಧ್ಯ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಹೇಳಿದರು. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯದಿಂದ ಇರಲು ಸಾಧ್ಯ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ ಹೇಳಿದರು. ಅವರು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ವಿಭಾಗ ಹಾಗೂ ರೋಟರಿ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಪೌಷ್ಟಿಕಾಂಶಗಳ ಪದಾರ್ಥಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮನುಷ್ಯ ಆರೋಗ್ಯದಿಂದ ಇರಲು ಉತ್ತಮ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು. ಇದರಿಂದ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಯಾವುದೇ ಕರಿದ ಪದಾರ್ಥಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡಬಾರದು. ಇದರಿಂದ ಆರೋಗ್ಯ ಕೆಡುತ್ತಿದೆ ಎಂದರು. ಕ್ಷಯ ರೋಗಿಗಳು ನಿಯಮಿತವಾಗಿ ಸರ್ಕಾರ ನಿಗದಿಪಡಿಸಿದ ಮಾತ್ರೆಗಳನ್ನು ಸಂಪೂರ್ಣ ಅವಧಿಯವರೆಗೆ ತಪ್ಪದೆ ತೆಗೆದುಕೊಳ್ಳಬೇಕು. ರೋಗಿಗಳು ಚಿಕಿತ್ಸೆಯ ಸಂದರ್ಭದಲ್ಲಿ ಉತ್ತಮ ಆಹಾರ ಸೇವನೆಯಿಂದ ರೋಗವು ಸಹ ಬೇಗ ಗುಣಮುಖವಾಗುವುದು. ಅದರ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೃತ್ಯುಂಜಯ್, ಎ ವಿಜಯಕುಮಾರ್ ಸಜ್ಜನ್, ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ಶಾಕಿರ್ ಸೇರಿದಂತೆ ಅನೇಕರು ಇದ್ದರು. ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಅಂಗವಾಗಿ ಕೃತಿಗಳಿಗೆ ನೀಡುವ ಬಹುಮಾನಕ್ಕೆ ಜಿಲ್ಲೆಯ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರ ಧಮ್ಮಪದ ಕೃತಿ ಆಯ್ಕೆಯಾಗಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಅಂಗವಾಗಿ ಕೃತಿಗಳಿಗೆ ನೀಡುವ ಬಹುಮಾನಕ್ಕೆ ಜಿಲ್ಲೆಯ ಹಿರಿಯ ಸಾಹಿತಿ ಹೈಕು ಕವಿ ವೀರ ಹನುಮಾನರ ಧಮ್ಮಪದ ಕೃತಿ ಆಯ್ಕೆಯಾಗಿದೆ. ನವೆಂಬರ್ ಕೊನೆಯ ವಾರದಲ್ಲಿ ವಿಶ್ವವಿದ್ಯಾಲಯದ ಕಾರ್ಯಸೌಧದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಆಚರಿಸಲಿರುವ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಸಾಹಿತಿ ವೀರ ಹನುಮಾನ್ ಅವರಿಗೆ ಬಹುಮಾನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ್ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಲಿದೆ ಎಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಇವರ ಹುಟ್ಟುಹಬ್ಬದ ಅಂಗವಾಗಿ ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿರುವ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ಪ್ರವಾದಿಗಳು ಜಗತ್ತಿಗೆ ಸಂದೇಶವನ್ನು ನೀಡಿದ್ದಾರೆ. ಪ್ರತಿಯೊಬ್ಬರು ಪ್ರವಾದಿಗಳ ಆದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್ ಹೇಳಿದರು. ಮೊಹಮ್ಮದ್ ಪೈಗಂಬರ್ ಇವರ ಹುಟ್ಟುಹಬ್ಬವನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದ್ದು, ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ಪ್ರವಾದಿಗಳು ಜಗತ್ತಿಗೆ ಸಂದೇಶವನ್ನು ನೀಡಿದ್ದಾರೆ. ಪ್ರತಿಯೊಬ್ಬರು ಪ್ರವಾದಿಗಳ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್ ಹೇಳಿದರು. ಅವರು ಇಂದು ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಮೊಹಮ್ಮದ್ ಅನೀಫ್ ಕುಟುಂಬದವರಿಂದ ಈದ್ ಮಿಲಾದ್ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬದ ಅಂಗವಾಗಿ ರಾತ್ರಿ ಇಡೀ ಪ್ರಾರ್ಥನೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಇಸ್ಲಾಂ ಧರ್ಮದ ಸಂದೇಶ ನೀಡಿರುವ ಪ್ರವಾದಿ ಮೊಹಮ್ಮದರ ಜಗತ್ತಿಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದರು.
ಪೈಗಂಬರವರ ಜನ್ಮದಿನಾಚರಣೆದಂದು ಇವತ್ತು ಭಾರತ ದೇಶ ಅಲ್ಲದೆ ಇಡೀ ಪ್ರಪಂಚವನ್ನು ಇವತ್ತು ಮೊಹಮ್ಮದ್ ಪೈಗಂಬರವರ ಜನ್ಮದಿನಾಚರಣೆ ಮಾಡುತ್ತಿದ್ದು, ವಿವಿಧ ರೀತಿಯಲ್ಲಿ ಇವತ್ತು ನಮ್ಮ ಇಸ್ಲಾಂ ಧರ್ಮದ ಮುಸ್ಲಿಂ ಜನಾಂಗದವರು ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ನಿನ್ನೆ ರಾತ್ರಿ ತಾನೇ ಎಲ್ಲ ಮೊಹಮ್ಮದ್ ಪೈಗಂಬರವರ ಜನ್ಮ ದಿನಾಚರಣೆ ಅಂಗವಾಗಿ ರಾತ್ರಿ ಎಲ್ಲ ಪ್ರೇಯರ್ ನಮಾಜ್ ಮಾಡಿ ಬೆಳಗ್ಗೆ ಬಡ ಜನರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿದ್ದಾರೆ. ಮೊಹಮ್ಮದ್ ಪೈಗಂಬರವರು ನಮ್ಮ ಪರಲೋಕಕ್ಕಿಂದ ಭೂಲೋಕಕ್ಕೆ ಬಂದಿದ್ದು ಅವರು ತಾಯಿಯ ಹೊಟ್ಟೆಯಿಂದ ಜನ್ಮಿಸಿದರು. ಅವರು ಮೊಹಮ್ಮದ್ ಪೈಗಂಬರ್ ಅವರು ರಹಮತುಲ್ಲಿಲ್ ಆಲಮೀನ್ ಅಂತ ಬರಲಿಲ್ಲ, ರಹಮತುಲ್ಲಿಲ್ ಆಲಮೀನ್ ಅಂತ ಬಂದಿದ್ದಾರೆ. ರಹಮತುಲ್ ಮೋಮಿನೀನ್ ಅಂತ ಬಂದಿಲ್ಲ. ರಹಮತುಲ್ ಮೋಮಿನ್ ಮುಸ್ಲಿಮೀನ್ ಅಂದರೆ ಕೇವಲ ಮುಸಲ್ಮಾನರಿಗೆ ಮಾತ್ರ. ರಹಮತುಲ್ಲಿಲ್ ಆಲಮೀನ್ ಅಂದರೆ ಇಡೀ ಪ್ರಪಂಚಕ್ಕೆ, ಸರ್ವ ಧರ್ಮ ಜನಾಂಗಕ್ಕೆ ಅವರು ಸಂದೇಶಕರಾಗಿ ಬಂದಿದ್ದಾರೆ. ಅವರ ಸಂದೇಶವನ್ನು ನಾವು ಅವರು ನಡೆದುಕೊಟ್ಟಂಥ ದಾರಿ, ಅವರು ಕೊಟ್ಟಂಥ ಸಂದೇಶಗಳನ್ನು ನಾವು ಇವತ್ತು ಇಸ್ಲಾಂ ಧರ್ಮ ಪಾಲಿಸಿ ಇವತ್ತು ಅವರ ನಡಿಗೆ, ಅವರು ಯಾವ ರೀತಿ ನಮಗೆ ಸೂಚನೆ ಕೊಟ್ಟಂಥ ಆ ರೀತಿಯಲ್ಲಿ ನಾವು ಇಸ್ಲಾಂ ಧರ್ಮ ನಡ್ತಾ ಬಂದಿದೆ, ಮುಂದೆ ಕೂಡ ನಡೀತಾ ಇದ್ದೀವಿ. ಹಾಗಾಗಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವರ ಜನ್ಮ ದಿನಾಚರಣೆದಂದು ಇಲ್ಲಿ ನೆರವೇರಿಸಿದಂಥ ಅನಾಥ ಮಕ್ಕಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಜನಾಂಗಕ್ಕೆ ಒಂದು ಸಂದೇಶವನ್ನು ಕೊಡೋ ಉದ್ದೇಶದಿಂದ ಇವತ್ತು ಅನ್ನ ಸಂತರ್ಪಣೆ ಮಾಡ್ತಿದ್ದೇವೆ. ಇದು ಪ್ರಪಂಚದಲ್ಲಿ ಶಾಂತಿ ಸೌಹಾರ್ದತೆ, ನಮ್ಮ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಅನ್ನೋ ಉದ್ದೇಶದಿಂದ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಅನಾಥ ಮಕ್ಕಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಡಾಕ್ಟರ್ ರವಿ ಪಾಟೀಲ್, ನಿವೃತ್ತ ಅಭಿಯಂತರ ಮೊಹಮ್ಮದ್ ಅನೀಫ್, ಮೊಹಮ್ಮದ್ ಸಿಕಂದರ್, ಸೈಯದ್ ಮುನೀರ್, ಮೊಹಮ್ಮದ್ ಖಾಜಾ ಹುಸೇನ್, ಮೊಹಮ್ಮದ್ ತಾಜಾ ಸೇರಿದಂತೆ ಅನೇಕರು ಇದ್ದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಇವರ ಹುಟ್ಟುಹಬ್ಬದ ಅಂಗವಾಗಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸುವರ್ಣ ಕರ್ನಾಟಕ ಕನ್ನಡ ಸೇನೆ ಜಿಲ್ಲಾ ಘಟಕದಿಂದ ನಗರದ ವಿವಿಧೆಡೆ ಸಾರ್ವಜನಿಕ ಸಿಹಿ ಹಂಚಿಸಿ ಆಚರಣೆ ಮಾಡಲಾಯಿತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಇವರ ಹುಟ್ಟುಹಬ್ಬದ ಅಂಗವಾಗಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸುವರ್ಣ ಕರ್ನಾಟಕ ಕನ್ನಡ ಸೇನೆ ಜಿಲ್ಲಾ ಘಟಕದಿಂದ ನಗರದ ವಿವಿಧೆಡೆ ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು. ಬೀದಿ ಬದಿ ವ್ಯಾಪಾರಸ್ಥರನ್ನು ಸೇರಿದಂತೆ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು. ಸಂಘದ ಅಧ್ಯಕ್ಷ ಸಾದಿಕ್ ಯರಗೇರ ಮಾತನಾಡಿ, ಜಗತ್ತಿನಾದ್ಯಂತ ಆಚರಿಸಲಾಗುವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬದ ಅಂಗವಾಗಿ ಜನರಿಗೆ ಸಿಹಿ ವಿತರಿಸಿ ಶುಭಾಶಯ ಕೋರಲಾಯಿತು ಎಂದರು. سيد الأرض ولدم اسمه مقدس معطر مطهر مدور في البيت والحرم شمس السوهاد بدر الدجى صدر الأولى نور الهدى كهف الدر خاتمه والبراق مركبه والمعراج سفره والثقلين نبي الحرمين إمام القبلتين وصلتنا في الدارين صاحب قبل قوسين محبوب رب المشرقين ورب المغربين جد الحسن والحسين مولانا رسول القاسم أحمد ابن عبد الله يا أيها المشتاق النبي بجلاله بلغ الكل بكماله حسن الجميع وخصاله صلوا عليه وآله وصحبه وسلم تسليما اللهم صل على سيدنا شفيعنا حبيبنا ونبينا محمد وسلم بسم الله الرحمن الرحيم قل هو الله مولا تعالی اے پروردگار اے ستار اے غفار اے مالک ہمارے گناہوں کو سے معاف فرما اے الہ نبی جو گناہ ہم نے نہ جان کر کے اس سے بھی معاف فرما اے اللہ تو ہم سے راضی ہو جا اے الہ نبی تو ہم سے راضی ہو جا اے اللہ ہمیں ہر وقت تیرا دھیان نصیب عطا فرما اے اللہ ہمیں ہر وقت تیرا دھیان نصیب عطا فرما اے اللہ ہمیں جھوٹ بولنے چغلی کرنے کسی کو دھوکہ دینے اور کسی کا دل توڑنے سے بچا اے میرے مولا ہمیں جھوٹ بولنے چغلی کرنے کسی کو دھوکہ دینے اور کسی کا دل توڑنے سے بچا اے اللہ ہمیں آسمانی بلاؤں سے تو ہمیں محفوظ فرما اے اللہ تو ہمیں زمینی بلاؤں سے تو ہمیں محفوظ فرما اے اللہ جو بے روزگار ہیں ان کو روزگاری سے لگا دے اے میرے مولا جو روزگار ہیں ان کی روزگاری
ಹುಜೂರ್ ಪ್ಯಾರೆ ನಬಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ಹಬ್ಬವನ್ನು ಈದ್ ಮಿಲಾದುನ್ ನಬಿ ಹಬ್ಬ ಎಂದು ಇಡೀ ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಮುಸ್ಲಿಂ ಸಮಾಜದಲ್ಲಿ ಇದೊಂದು ದೊಡ್ಡ ಹಬ್ಬ. ಪ್ರತಿ ಸಮಾಜದ ಜನರು ಆಚರಿಸುವಂತಹ ಹಬ್ಬ. ನಮ್ಮ ರಾಯಚೂರಿನಲ್ಲಿಯೂ ಸಹ ಎಲ್ಲರೂ ಸೇರಿ ಇಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ಹಬ್ಬದ ದಿನವಾಗಿ ಈದ್ ಮಿಲಾದುನ್ ಹಬ್ಬವಾಗಿ ಸಾರ್ವಜನಿಕರಿಗೆ ಸಿಹಿಯನ್ನು ವಿತರಣೆ ಮಾಡಲಾಗುತ್ತದೆ. ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ. ಸಂಘದ ಪದಾಧಿಕಾರಿಗಳು ಇದ್ದರು. ಹೋರಾಟಗಳಿಗೆ ಬುನಾದಿ ಹಾಕಿದ ಮಾರುತಿ ಮಾರ್ಪಡೆ ಅವರು ನಮ್ಮನಲ್ಲಿದ್ದು ಜನರ ಸಮಸ್ಯೆಗಳ ಧ್ವನಿ ಎತ್ತುವ ಶಕ್ತಿ ಇಂದು ಇಲ್ಲದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮೀಣ ಪಂಚಾಯತ್ ನೌಕರರ ಸಂಘದ ಖಜಾಂಚಿ ಆರ್.ಎಸ್. ಬಸವರಾಜ್ ಹೇಳಿದರು. ಹೋರಾಟಗಳಿಗೆ ಬುನಾದಿ ಹಾಕಿದ ಮಾರುತಿ ಮಾನ್ಪಡೆಯವರು ನಮ್ಮ ನಗಲಿದ್ದು ಜನರ ಸಮಸ್ಯೆಗಳಿಗೆ ಧ್ವನಿ ಎತ್ತುವ ಶಕ್ತಿ ಇಂದು ಇಲ್ಲದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಖಜಾಂಚಿ ಆರ್.ಎಸ್. ಬಸವರಾಜ್ ಹೇಳಿದರು. ಅವರು ನಗರದ ಸ್ಪಂದನ ಭವನದಲ್ಲಿ ಕರ್ನಾಟಕ ರಾಜ್ಯ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಮಾರುತಿ ಮಾನ್ಪಡೆ ಅವರ ನುಡಿ ನಮನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಾರುತಿ ಮಾನ್ಪಡೆ ಅವರು ಬಾಲ್ಯದಿಂದಲೇ ಹೋರಾಟಕ್ಕೆ ಧುಮುಕಿದವರು. ತಮ್ಮ 5ನೇ ತರಗತಿ ಪ್ರಾರಂಭಕ್ಕಾಗಿ ಮೊದಲ ಬಾರಿಗೆ ಹೋರಾಟ ನಡೆಸುವುದರ ಮೂಲಕ ಯಶಸ್ಸು ಕಂಡಿದ್ದಾರೆ. ಅಂದಿನಿಂದ ಇಲ್ಲಿಯವರೆಗೆ ಅವರು ನಡೆಸಿದ ಎಲ್ಲಾ ಹೋರಾಟಗಳಿಗೆ ಜಯ ಸಿಕ್ಕಿದೆ ಎಂದರು. ದೇಶದಲ್ಲಿ ದುಡಿಯುವ ವರ್ಗ ಮತ್ತು ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟಗಳು ಪ್ರಾರಂಭವಾದವು. ನಂತರದ ದಿನಗಳಲ್ಲಿ ಅನೇಕ ಹೋರಾಟಗಳನ್ನು ನಡೆಸುತ್ತಾ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. ಸರ್ಕಾರಗಳ ಬೆನ್ನತ್ತಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವವರೆಗೆ ನಿರಂತರವಾಗಿ ಚಳವಳಿಗಳನ್ನು ನಡೆಸುತ್ತಿದ್ದರು. ಎಲ್ಲ ವರ್ಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುತ್ತಿದ್ದರು. ಇಂದು ಅವರು ಕಳೆದುಕೊಂಡಿದ್ದರಿಂದ ದುಃಖಿಸಬೇಕಾಗಿದೆ ಎಂದು ತಿಳಿಸಿದರು. ಅನೇಕ ಹೋರಾಟಗಾರರನ್ನು ಬೆಳೆಸಿದ ಕೀರ್ತಿ ಮಾನ್ಪಡೆಯವರಿಗೆ ಸಲ್ಲುತ್ತದೆ. ಹೋರಾಟಕ್ಕೆ ಕುಟುಂಬ ಅಡ್ಡಿ ಉಂಟಾಗುತ್ತಿದೆ ಎಂಬ ಕಾರಣಕ್ಕೆ ಕುಟುಂಬವನ್ನು ತೊರೆದು ನಿರಂತರವಾಗಿ ಚಳವಳಿಗೆ ಧುಮುಕಿದರು. 10ನೇ ತರಗತಿಯಲ್ಲಿ ರೈತ ಸಂಘವನ್ನು ಸ್ಥಾಪಿಸಿ ಹೋರಾಟವನ್ನು ಮುನ್ನಡೆಸಿದರು. ವಿದ್ಯಾಭ್ಯಾಸದ ನಂತರ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. 1980ರಲ್ಲಿ ರೈತ ಸಂಘವನ್ನ ರಾಜ್ಯದಾದ್ಯಂತವಾಗಿ ವಿಸ್ತರಣೆ ಮಾಡಿದರು. ಉದ್ಯೋಗ ಮಾಡುತ್ತಾ ಚಳವಳಿ ನಡೆಸುತ್ತಿದ್ದರು. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಪೂರ್ಣ ಪ್ರಮಾಣದಲ್ಲಿ ಚಳವಳಿಯಲ್ಲಿ ತೊಡಗಿದರು ಎಂದು ಹೇಳಿದರು. 1984-85ರಲ್ಲಿ ಮೊದಲ ಬಾರಿಗೆ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದರು. ನಂತರ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳಿಗೆ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರು. 1986ರಲ್ಲಿ ಪಂಚಾಯಿತಿ ನೌಕರರ ಸಂಘವನ್ನು ಕಟ್ಟಿದರು. ಆಳಂದದಲ್ಲಿ ರೈತರ ಬೆಳೆಗೆ ನೀರು ಒದಗಿಸಲು ಹೋರಾಟ ನಡೆಸಿ ಡ್ಯಾಂ ನಿರ್ಮಾಣಕ್ಕೆ ಕಾರಣರಾದರು. ಅಂಗನವಾಡಿ ನೌಕರರ ಸಂಘ, ದೇವದಾಸಿ ಮಹಿಳಾ ಸಂಘಟನೆ, ದಲಿತ ಸಂಘರ್ಷ ಸಮಿತಿಗಳನ್ನು ಕಟ್ಟಿದ್ದು ಮಾನ್ಪಡೆಯವರು. ಇಂದು ಅವರನ್ನು ಕಳೆದುಕೊಂಡಿದ್ದೇವೆ. ಮುಂದೆ ಅಂತವರು ಹುಟ್ಟಲು ಸಾಧ್ಯವಿಲ್ಲ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋರಾಟಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಎಚ್ ಪದ್ಮ, ರತ್ನಮ್ಮ, ಕರಿಯಪ್ಪ, ಅಚ್ಚೋಳಿ ಸೇರಿದಂತೆ ಗ್ರಾಮ ಪಂಚಾಯತ್ ನೌಕರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಯಾತಲಾಬ್ ನಗರಸಭೆ ಸದಸ್ಯ ರೇಣುಕಮ್ಮ ಸದಸ್ಯತ್ವ ರದ್ದು, ನೋಟಿಸ್ ಹಿಂಪಡೆದ ಚುನಾವಣಾಧಿಕಾರಿ. ಬ್ರಾಹ್ಮಣ ಮಹಾಸಭಾದ ಕಚೇರಿ ಉದ್ಘಾಟನೆ, ಸಂಘಟನಾ ಚಟುವಟಿಕೆ ನಡೆಸಲು ಕಚೇರಿ ಅಗತ್ಯ, ಜಗನ್ನಾಥ್ ಕುಲಕರ್ಣಿ. ಪರಿಹಾರವಾಗದ ಗಡಿನಾಡ ಕನ್ನಡಿಗರ ಸಮಸ್ಯೆ, ನವೆಂಬರ್ 1ರಂದು ಕಪ್ಪು ಪಟ್ಟಿ ಧರಿಸಿ ಡಿಸಿಎಂಗೆ ಮನವಿ, ನಿಜಾಮುದ್ದೀನ್. ಪೌಷ್ಟಿಕ ಆಹಾರ ವಿತರಣೆ, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಪೌಷ್ಟಿಕ ಆಹಾರ ಅಗತ್ಯ, ಡಾಕ್ಟರ್ ರಾಮಕೃಷ್ಣ. ಸಾಹಿತಿ ವೀರ ಹನುಮಾನರ ಕೃತಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಾಸರಂಗದಿಂದ ಪ್ರಶಸ್ತಿ.
ಕಾರ್ಮಿಕ ಮುಖಂಡ ಮಾರುತಿ ಮಾನ್ಪಡೆ ಇವರಿಗೆ ನುಡಿ ನಮನ. ಹೋರಾಟ ಮೂಲಕ ಜನರ ಧ್ವನಿಯಾದ ಮಾರುತಿ ಮಾನ್ಪಡೆ ಬಸವರಾಜ್. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನ. ಜಗತ್ತಿನ ಕಲ್ಯಾಣಕ್ಕಾಗಿ ಸಂದೇಶ ನೀಡಿದ ಪೈಗಂಬರ್ ಮಾರ್ಗದರ್ಶಿ ಬಶೀರುದ್ದೀನ್. ಮತ್ತು ಈದ್ ಮಿಲಾದ್ ಅಂಗವಾಗಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ ಸುವರ್ಣ ಕರ್ನಾಟಕ ಕನ್ನಡ ಸೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ವಾರ್ತೆಗಳನ್ನು ಪ್ರಾಯಿಸಿದವರು ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ಮೊಬೈಲ್ 9353654221. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಬುಕಿಂಗ್ ಆಗಿ ಸಂಪರ್ಕಿಸಿ 8550077211. एम्पायर शूटिंग शर्टिंग टाइलरिंग हमदास टेक्सटाइल एंड टेलर्स अपोजिट महाराष्ट्र बैंक खरीद ಗಾಂಧಿ ಚೌಕ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ದಸರಾ ದೀಪಾವಳಿ ಸ್ಪೆಷಲ್ ಆಫರ್. GP Kids Fair beside SLV Hotel Station Road ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IP ರಸ್ತೆ ರಾಯಚೂರು. Congratulations to our brilliant students. Admissions are open for 8th, 9th, 10th classes. AMS Computers Sales and Service 0% EMI Bajaj Finance available. Visit AMS Computers Sales and Service beside SBI Bank Station Road Raichur.